ಕಸ್ಟಮ್ಸ್ ಅಲ್ಲಿ 6.5 feet ಅಲ್ಲಿ ಒಂದು ವಿಕೆಟ್ ನಿಂತಿದ್ಯಲ್ಲ, ಅವನೇ ಮಾರ್ಟಿನ್. ಹೇ ಮಾರ್ಟಿನ್, ನನ್ನ ಹತ್ರ ದುಡ್ಡು ತಗೊಂಡು ನನ್ಗೆ ದ್ರೋಹ ಮಾಡ್ತಿದ್ಯಾ? ಏಯ್, ದ್ರೋಹದ ಬಗ್ಗೆ ನೀನ್ ಮಾತಾಡ್ಬೇಡ, ನಿನ್ಗ ಯೋಗ್ಯತೆನೇ ಇಲ್ಲ. ನಿಜ ಹೇಳ್ತೀನಿ ಸರ್, ಪಾಕಿಸ್ತಾನ್, ಮುಂಬೈ, ಮಂಗಳೂರು 3 ಕಡೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಮುಸ್ತಕೆ ಸರ್. ಇಷ್ಟಲ್ದೆ ನನ್ನನ್ನು ಓವರ್ಟೇಕ್ ಮಾಡಿ ನನಗಿಂತ ಮುಂಚೆ ಕಂಟೈನರ್ಸ್ ನ ಲಿಫ್ಟ್ ಮಾಡಕ್ ಟ್ರೈ ಮಾಡ್ದೆ ನೋಡು, ಅದು ಕಣೋ ನಂಬಿಕೆ ದ್ರೋಹ. ಅದಕ್ಕೂ ಮೀರಿ ನಿಂಗೆ ಇನ್ನೊಂದು ವಿಷಯ ಹೇಳ್ತೀನಿ. ಒಬ್ಬ ಬೇರೆ ದೇಶದಿಂದ ಇಲ್ಲೀಗಲ್ ವೆಪನ್ಸ್ಗಳನ್ನ ಇಂಡಿಯಾಕ್ ತಂದು ಬಾಂಬ್ ಬ್ಲಾಸ್ಟ್ ಮಾಡಿ ಇಡೀ ಇಂಡಿಯಾನೇ ರಕ್ತಪಾತದಲ್ಲಿ ಮುಳುಗಿಸ್ತಾನೆ. ಅಂತ ಒಬ್ಬ ಟೆರರಿಸ್ಟ್ ನಿನ್ ಕೈಗೆ ಸಿಕ್ಕಿದ್ರೆ ಶೂಟ್ ಮಾಡ್ತೀಯೋ ಮಾಡಲ್ವೋ? ಮಾಡ್ತೀಯ ತಾನೆ? ನೀನ್ ಸೀಸ್ ಮಾಡಿರೋ 10 ಕಂಟೈನರ್ಸ್ ಅಲ್ಲಿ ನಿನ್ನ 10 ಕಡೆಯಿಂದ ತಪ್ಪಿಸ್ಕೊಂಡಿರೋದು ಈ 2 ಕಂಟೈನರ್ಸ್. ಇದರಲ್ಲಿರೋದು ಪ್ಯಾರೆಟ್ M92, ಬ್ಲೇಸರ್ R93, RDX, G28, GMR Warasis T5000 ಫ್ರಮ್ ಕಾಂಬೋಡಿಯಾ. ಇದನ್ನೆಲ್ಲ ಇಲ್ಲಿಗಲ್ ಸ್ಮಗಲ್ ಮಾಡಿ ಇಲ್ಲಿರೋ ಸ್ಲೀಪರ್ ಸೆಲ್ಸ್ ಸಪ್ಲೈ ಮಾಡ್ತಿರೋ ಟೆರರಿಸ್ಟ್ ಇವನೇ. ಅಷ್ಟೇ ಅಲ್ರಿ, ಈ ದೇಶದ್ರೋಹಿ ಕೆಲಸದಲ್ಲಿ ಇವನ್ ಜೊತೆ ಕೈ ಜೋಡಿಸಿರೋದು ನಿನ್ನ ಬ್ಯಾಚ್ಮೇಟ್ಸ್ ಅಂಡ್ ಕ್ಲೋಸ್ ಫ್ರೆಂಡ್ಸ್ ಪರಶುರಾಮ್, ರೆಜಿನಾ ಅಂಡ್ ವಿವೇಕ್. ನಾವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಮಾರ್ಟಿನ್ ಪಾಕಿಸ್ತಾನದಲ್ಲಿರೋ ವಿಚಾರನ ಮುನ್ನ ಅರ್ಜುನ್ ಹೇಳಿದ್ದಾನೆ. ನಮ್ ಪ್ಲಾನ್ ಪ್ರಕಾರ ಅರ್ಜುನ್ ನಾಳೆ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾನೆ. ಅರ್ಜುನ್ ಪಾಕಿಸ್ತಾನ ಹೋಗೋಕೆ ವೀಸಾ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀನಿ. ಅವನಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ರೆಜಿನಾನ ಮೀಟ್ ಮಾಡ್ತಾನೆ. ದಟ್ ಇಸ್ ದ ಪ್ಲಾನ್. ಅರ್ಜುನ್ 10 ನಿಮಿಷಕ್ಕೆ ಮುಂಚೆ ಇಲ್ಲಿಗೆ ಬಂದಿದ್ದ. ಮಾರ್ಟಿನ್ ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ಕೆ ನನ್ನ ಫ್ರೆಂಡ್ ಶಬ್ನಮ್ ಜೊತೆಗೆ ಅವನನ್ನು ಕಳಿಸಿದ್ದೀನಿ. ಅವರಿಬ್ರು ಎಲ್ಲಿ ಹೋಗ್ತಾರೆ ಅಂತ ಮಾರ್ಟಿನ್ಗೆ ತಿಳಿಯೋ ಹಾಗೂ ಪ್ಲಾನ್ ಮಾಡಿದ್ದೀನಿ. ಅವರಿಬ್ರು ಮುಖಾಮುಖಿ ಆದ್ರೆ ಅರ್ಜುನ್ ಸಾಯೋದಂತೂ ಗ್ಯಾರಂಟಿ. ನಾನ್ ಪಾಕಿಸ್ತಾನ್ಗೆ ಹೋಗಿದ್ದೆ ವಿಷಯ ತಿಳ್ಕೊಳ್ಳೋದಿಕ್ಕೆ. ಮೆಡಿಕಲ್ ಮಾಫಿಯಾನ ಮುಂದೆ ಇಟ್ಕೊಂಡು ಯೂನ್ ಮಾಡ್ತಿರೋ ಮೇನ್ ಬಿಸ್ನೆಸ್ ಆರ್ಮ್ಸ್ ಅಂಡ್ ವೆಪನ್ಸ್ ಟ್ರಾಫಿಕಿಂಗ್. ಈ ದೇಶದಲ್ಲಿ ಹುಟ್ಟಿ ಈ ದೇಶನೇ ಸರ್ವನಾಶ ಮಾಡಕ್ಕೆ ಟೆರರಿಸಂ ಬಿಲ್ಡ್ ಮಾಡ್ತಿರೋ ಈ ದೇಶದ್ರೋಹಿನ ಯಾರ್ ಬಿಟ್ರು ಆಸ್ ಅನ್ ಇಂಡಿಯನ್